ಆರ್‌ಟಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಮನೆಯಲ್ಲಿದ್ದ ವಸ್ತುಗಳು ಹಾನಿಯಾಗಿವೆ. ಫ್ರಿಡ್ಜ್ಗೆ ಬೆಂಕಿ ಹೊತ್ತಿಕೊಂಡಿದ್ದು ಸ್ಥಳೀಯರು ಬೆಂಕಿ ನಂದಿಸಲು ಯತ್ನಿಸಿದ್ರು. ಬಳಿಕ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಬೆಂಕಿ ನಂದಿಸಿದ್ರು. ಮನೆಯಲ್ಲೇ ಇದ್ದ ಮಕ್ಕಳು ಅದೃಷ್ಟವಶಾತ್ ಹೊರಬಂದಿದ್ದು ಅಪಾಯದಿಂದ ಪಾರಾಗಿದ್ದಾರೆ. ಮನೆಯ ಸ್ಥಿತಿ ಕಂಡು ಮಾಲೀಕ ತೌಸೀಫ್ ಕಣ್ಣೀರು ಹಾಕಿದ್ದಾರೆ. ಟೈಲ್ಸ್ ಮಾರಾಟ ಮಳಿಗೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿದ್ದು ಅಪಾರ ಪ್ರಮಾಣದ ನಷ್ಟ ಉಂಟಾಗಿದೆ. ನೆಲಮಂಗಲ ಪಟ್ಟಣದ ಶಿವರಾಜ್ಗೆ ಸೇರಿದ ಹೇಮಕೋಟೆ ಸೆರಾಮಿಕ್ಸ್ ಮಳಿಗೆ ಅಗ್ನಿಗೆ ಆಹುತಿಯಾಗಿದೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಅಂಗಡಿಗೆ ರಜೆ ಇದ್ದಿದ್ದರಿಂದ ಸಾವು ನೋವು ಸಂಭವಿಸಿಲ್ಲ. ಅಂದಾಜು 18 ರಿಂದ 20 ಲಕ್ಷ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿವೆ. ಹಣ ಪಡೆದು ಫ್ಲಾಟ್ ನೀಡಿಲ್ಲ ಅಂತ ಆರೋಪಿಸಿ ಗ್ರಾಹಕರು ಫ್ಲಾಟ್ ಮುಂಭಾಗ ಪ್ರತಿಭಟನೆ ನಡೆಸಿದರು. ಆನೇಕಲ್ ತಾಲೂಕಿನ ನಿಯೋ ಟೌನ್ ಸಮೀಪದ ಜೆಎಂ ಇನ್ಫಿನೈಟ್ ಅಪಾರ್ಟ್ಮೆಂಟ್ ಬಳಿ ಗ್ರಾಹಕರು ಜಮಾಯಿಸಿದರು. 2017ರಲ್ಲಿ ಫ್ಲಾಟ್ ಬುಕ್ ಮಾಡಿದ್ರು. 2022ಕ್ಕೆ ಫ್ಲಾಟ್ ಹಸ್ತಾಂತರಿಸಬೇಕಿತ್ತು. ಗಲಾಟೆ ನಡುವೆ ಇದೇ ತಿಂಗಳು 28ಕ್ಕೆ ಗ್ರಾಹಕರ ಸಭೆ ಕರೆದಿರುವುದಾಗಿ ಕಂಪನಿ ಸಿಬ್ಬಂದಿ ಹೇಳುತ್ತಿದ್ದಾರೆ. ಹೊರಗಡೆ ಮಾತ್ರ ಫಿನಿಶ್ ಆಗಿದೆ ಅಷ್ಟೇ, ಒಳಗಡೆ ಏನೂ ಆಗಿಲ್ಲ. ನೀವು ಲೇಬರ್ಸ್ ಕೂಡ ಯಾರು ವರ್ಕ್ ಮಾಡ್ತಾ ಇಲ್ಲ. ಈಗ ಹೋದ್ರೆ ಹೇಳೋದಷ್ಟೇ, ಒಂದು 3 ಮಂತ್ಸ್ ಕೊಡಿ ಸರ್, ಟೈಮ್ ಆಗಿಬಿಡುತ್ತೆ, ಎಲ್ಲ ಆಗಿಬಿಡುತ್ತೆ ಅಂತ. ಮೆಟೀರಿಯಲ್ ಎಲ್ಲ ಇದೆ ಅಂತ, ಯಾವುದು ಆಗಿರಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಇತ್ತ ಸಿಲಿಕಾನ್ ಸಿಟಿಯಲ್ಲೂ ರಾಮನ ಕಟೌಟ್ಗಳು ರಾರಾಜಿಸುತ್ತಿವೆ. ಮತ್ತೊಂದು ಕಡೆ ಕ್ಯಾಮ್ಸ್ ತನ್ನ ಒಕ್ಕೂಟದ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಡಿಜಿಟಲ್ ಸ್ಕ್ರೀನ್ ಮೂಲಕ ರಾಮ ಮಂದಿರ ಉದ್ಘಾಟನೆಯನ್ನ ಲೈವ್ ಮೂಲಕ ತೋರಿಸಲು ಮುಂದಾಗಿದೆ. ಆರ್ಟಿಇ ಕಾಯ್ದೆಯ ಮರು ತಿದ್ದುಪಡಿಗೆ ಆಗ್ರಹಿಸಿ ಪೋಷಕರು ಸಿಎಂ ಮೊರೆ ಹೋಗಿದ್ದಾರೆ. 2019ರಲ್ಲಿ ಕಾಯ್ದೆಗೆ ತಂದ ತಿದ್ದುಪಡಿಯಿಂದ ಬೆಂಗಳೂರಿನಲ್ಲಿ ಆರ್ಟಿಇ ಕೇವಲ ಬೆರಳೆಣಿಕೆಯಷ್ಟು ವಾರ್ಡ್ಗಳಲ್ಲಿ ಮಾತ್ರ ಸೀಮಿತವಾಗಿದೆ. ಇದರಿಂದಾಗಿ ಸಾವಿರಾರು ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿಯುವಂತಾಗಿದೆ. ಹೀಗಾಗಿ ರಾಜ್ಯದಲ್ಲಿ ಆರ್ಟಿಇ ಕಾಯ್ದೆಗೆ ಮರು ತಿದ್ದುಪಡಿಗೆ ಒತ್ತಾಯ ಶುರುವಾಗಿದೆ.